ಸಂಡೂರು ತಾಲೂಕಿನ ಸ್ವಾಮಿಮಲೆ ಅರಣ್ಯ ವಲಯದಲ್ಲಿ ಇರುವ ಕುಮಾರಸ್ವಾಮಿ ದೇವಸ್ಥಾನಕ್ಕೆ 1972ರಲ್ಲಿ ಅಂದಿನ ಸಿಎಂ ದೇವರಾಜ ಅರಸು 500 ಎಕರೆ ಭೂಮಿ ನೀಡಿದ್ರು. ಇದರಲ್ಲಿ ಕೆಲ ಭಾಗ ಅತಿಕ್ರಮಣವಾಗಿದೆ. ದೇವಸ್ಥಾನದ ಜಾಗದ ಸರ್ವೆ ಕಾರ್ಯ ಶೀಘ್ರ ಮುಗಿಸಿ ಅತಿಕ್ರಮಣವಾದ ಜಾಗ ತೆರವುಗೊಳಿಸಿ ದೇವಸ್ಥಾನದ ಟ್ರಸ್ಟಿಗೆ ಒಪ್ಪಿಸಬೇಕು ಎಂದು ಘೋರ್ಪಡೆ ರಾಜವಂಶಸ್ಥ ವೆಂಕಟರಾವ್ ಘೋರ್ಪಡೆ ಒತ್ತಾಯಿಸಿದ್ದಾರೆ. ಪಟ್ಟಣದ ಹೊರವಲಯದ ಕೃಷ್ಣನಗರದಲ್ಲಿನ ತಮ್ಮ ನಿವಾಸದಲ್ಲಿ 9/4/2024ರಂದು ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಹಿಂದೆ ಯಶವಂತರಾವ್ ಘೋರ್ಪಡೆಯವರು ಸರ್ಕಾರಕ್ಕೆ 4,500 ಎಕರೆಯನ್ನ ಹಸ್ತಾಂತರಿಸಿದರು. ಇದಕ್ಕೆ ಪ್ರತಿಫಲವಾಗಿ ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಶ್ರೀ ಕುಮಾರಸ್ವಾಮಿ ದೇವಸ್ಥಾನಕ್ಕೆ 500 ಎಕರೆ ಬಿಟ್ಟುಕೊಟ್ಟಿದ್ರು ಎಂದರು. ಕುಮಾರಸ್ವಾಮಿ ದೇವಸ್ಥಾನದ ಉಸ್ತುವಾರಿಗಾಗಿ 6 ಜನರು ಇರುವ ಹೊಸ ಟ್ರಸ್ಟ್ ರಚಿಸಬೇಕಾಗಿದೆ. ಇದರಲ್ಲಿ ದಿವಂಗತ ಯಶವಂತರಾವ್ ಘೋರ್ಪಡೆಯವರ 4 ಪುತ್ರರ ಕುಟುಂಬದಲ್ಲಿ ತಲಾ ಒಬ್ಬರನ್ನ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರನ್ನ ಒಳಗೊಂಡ 6 ಜನರ ಟ್ರಸ್ಟ್ ರಚಿಸಿದರೆ ದೇವಸ್ಥಾನದ ಸೂಕ್ತ ನಿರ್ವಹಣೆಗೆ ಅನುಕೂಲವಾಗಲಿದೆ ಎಂದರು. ದೇವಸ್ಥಾನದ ಜಾಗದ ಸರ್ವೆ ಕುರಿತಂತೆ ಸಚಿವ ರಾಮಲಿಂಗಾರೆಡ್ಡಿ ಸಹಾಯಕ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ನಾನು ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ. ಸ್ಥಳೀಯ ಶಾಸಕರು, ಸಂಸದರು ಮತ್ತು ಮರಾಠ ಸರ್ವ ಸಮಾಜದವರು ಮತ್ತು ಸಂಘ ಸಂಸ್ಥೆಗಳು ಈ ಕುರಿತು ಮೌನ ವಹಿಸದೆ ಗಮನ ಹರಿಸುವ ಅಗತ್ಯವಿದೆ ಎಂದರು. ಈ ಕುರಿತು ಶಾಸಕರು ಆದ ಇ ತುಕಾರಾಂ ಪ್ರತಿಕ್ರಿಯೆ ನೀಡಿ, ಕುಮಾರಸ್ವಾಮಿ ದೇವಸ್ಥಾನವು ಸ್ವಾಮಿಮಲೆ ಅರಣ್ಯ ವಲಯದಲ್ಲಿ ಇದೆ. ಇಲ್ಲಿ ಸರ್ವೆ ಸೆಟಲ್ಮೆಂಟ್ ಇನ್ನೂ ಆಗಿಲ್ಲ. ಕೆಲ ಗಣಿಗಳ ಪ್ರಕರಣಗಳ ವಿಚಾರಣೆ ಕೂಡ ಕೋರ್ಟ್ನಲ್ಲಿ ಇದೆ. ನ್ಯಾಯಾಲಯದ ತೀರ್ಮಾನದ ನಂತರ ಸರ್ವೆ ನಡೆಸಿ ಅದರಲ್ಲಿ ಅರಣ್ಯ ಹಾಗೂ ಕಂದಾಯ ಪ್ರದೇಶವನ್ನು ಗುರುತಿಸಬೇಕು. ಕಂದಾಯ ಪ್ರದೇಶದಲ್ಲಿ ಇನಾಂ ಭೂಮಿ ಗುರುತಿಸಿದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ನಂತರ ಮರಾಠ ಸಮಾಜದ ಅಧ್ಯಕ್ಷರು ಆದ ಮಾರುತಿರಾವ್ ಲಿಂಗದಹಳ್ಳಿ ಅವರನ್ನ ಮಾತನಾಡಿಸಿದಾಗ, ದೇವಸ್ಥಾನಕ್ಕೆ ಸೇರಿದ 500 ಎಕರೆ ಜಮೀನು ಒತ್ತುವರಿ ವಿಷಯದಲ್ಲಿ ಅವರ ನಿರ್ಣಯಕ್ಕೆ ನಾವು ಬದ್ಧರಾಗಿದ್ದು, ಈ ವಿಷಯದಲ್ಲಿ ವೆಂಕಟರಾವ್ ಘೋರ್ಪಡೆ ಅವರು ಮುಂದಾಳತ್ವವನ್ನು ವಹಿಸಿದರೆ ನಾವು ಅವರ ಬೆಂಬಲಕ್ಕೆ ನಿಲ್ಲುತ್ತೀವಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಟ್ರಸ್ಟ್ ಪುನರ್ರಚನೆ ಆಗಬೇಕು, ಅದನ್ನು ಆಡಳಿತ ಸುಧಾರಣೆ ಆಗಬೇಕು, ಒಬ್ಬರೇ ಕೈಗೆ ಇರಬಾರ್ದು, 6 ಜನರದ್ದು ಒಂದು ಕಮಿಟಿ ಆಗಬೇಕು, ಅಂದರೆ 4 ಜನ ಘೋರ್ಪಡೆ ಬಂದಿದ್ದು ಆಗಬೇಕು, ಇಬ್ಬರು ಪದನಿಮಿತ್ತ DC ಮತ್ತು ತಹಶೀಲ್ದಾರ್ ಆಗಬೇಕು. ಅದರ ಜೊತೆಗೆ 500 ಎಕರೆ ಏನು ಸರ್ಕಾರ ಫಾರೆಸ್ಟ್ ಲ್ಯಾಂಡ್ ಇವತ್ತು ಟ್ರಸ್ಟಿಗೆ ಕೊಟ್ಟಿದ್ದಾರೆ, 1972ರಿಂದ ಅದು ಇದೆ ಮತ್ತು ಅದು ಸರ್ಕಾರ ಮಾಡ್ತಿಲ್ಲ. ಅವರು ಆರ್ಡರ್ ಪ್ರಕಾರ, ಡಿಸ್ಟ್ರಿಕ್ಟ್ ಆಫೀಸರ್ ಆರ್ಡರ್ ಪ್ರಕಾರ ಆಗಸ್ಟ್ 2022ನಲ್ಲಿ ಅವರು ಇದರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ತಿಕೇಶ್ವರ ಇನಾಮ್ ಲ್ಯಾಂಡಲ್ಲಿ 500 ಎಕರೆ ಕುಮಾರಸ್ವಾಮಿ ಇದ್ದಾರೆ. ಸೊ ಇವತ್ತರ ಉದ್ದೇಶದಿಂದ ನಾನು ಹೇಳಿಕೆ ಕೊಟ್ಟಾಗಿಂದ ಯಾರು ಏನಾಗಿಲ್ಲ. ನಿಜ, ನಡುವೆ ಕೋಡ್ ಆಫ್ ಕಾಂಡಕ್ಟ್ ಬಂದಿದ್ದೆ, ಅದು ನನ್ನ ನಾನು ಡಿ ಸಿಗೆ ಮಾತಾಡಿದೆ, ಕೋಡ್ ಆಫ್ ಕಾಂಡಕ್ಟ್ ಇರಬೇಕಾದ್ರೆ ಮಾತಾಡಿದೆ. ಅದು ಇವತ್ತು ನಾನೇನು ಹೇಳ್ತೀನಿ, ಈಗ ವೋಟಿಂಗ್ ಮುಗೀತು, ಇನ್ನು ಒಂದು ತಿಂಗಳದಾಗೆ ಕೋಡ್ ಆಫ್ ಕಾಂಡಕ್ಟ್ ಅಧಿಕೃತವಾಗಿ ಏನಂತಾರೆ ರಿಮೂವ್ ಆಗ್ತೈತೆ. ಆವಾಗ ಸರ್ವೆ ತಕ್ಷಣ ಸರ್ವೆ ಪ್ರಾರಂಭ ಆಗುತ್ತೆ. ಅದೇ ಉದ್ದೇಶ. ಈಗ ಮತ್ತೆ 6 ತಿಂಗಳು ಮುಂದೆ ಹೋಗ್ಬಾರ್ದು, ಸರ್ವೆ ಸ್ಟಾರ್ಟ್ ಮಾಡಿ. ಸೊ ತಾವು ಪತ್ರಿಕಾಗೋಷ್ಠಿ ಕಳೆದ್ಮೇಲೆ ಅದಕ್ಕೆ ಪತ್ರಿಕೆಯಲ್ಲಿ ವರದಿ ಆಯಿತು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಅದಾದ ನಂತರ ಶಿರಶೇಖರ್ ಹುಡುಗಿ ಅದಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದು, ಸೊ 500 ಎಕರೆ ಈ ಇನಾಮ್ ಲ್ಯಾಂಡನ್ನು ಈ ಸರ್ಕಾರಕ್ಕೆ ಏನು ಟ್ರಸ್ಟಿಗೆ ಕೊಡಬೇಕಾಗಿರ್ತಕ್ಕಂಥದ್ದನ್ನು ಇದುವರೆಗೆ ಕೊಡಲಿಲ್ಲ ಅಂತಕ್ಕಂಥದ್ದು. ಇಲ್ಲ, ಕೊಡಲಿಲ್ಲ ಅಂತಲ್ಲ, ಕೊಟ್ಟಿದ್ದಾರೆ. ಅದು ಎಲ್ಲಿದೆ? ಸರ್ವೆ ಸೆಟಲ್ಮೆಂಟ್ ಅಂತ ಕೊಟ್ಟಿದ ಮೇಲೆ ಸರ್ವೆ ಆಗಿ ನಿಜವಾದ ಬೌಂಡ್ರಿ ಫಿಕ್ಸ್ ಮಾಡಿ ಅಧಿಕೃತವಾಗಿ ಟ್ರಸ್ಟಿಗೆ ಒಪ್ಪಿಸ್ಬೇಕಲ್ಲ. ಈಗ 500 ಎಕರೆ ಎಲ್ಲಿದೆ, ನಾವು ನಾಳೆ ಹೋದರೆ ಎಲ್ಲಿ ಅಂತ ನೋಡ್ತೀವಿ ನಾವು. ಅದಕ್ಕೆ ರೀಸರ್ವೆ, ಅದಕ್ಕೆ ಈ ಸೆಟಲ್ಮೆಂಟ್ ಅಂತ ಆರ್ಡರ್ ಇದೆಯಲ್ಲ, ಆ ಆರ್ಡರ್ ಮೇಲೆ ಸರ್ವೆ ಸೆಟಲ್ಮೆಂಟ್ ಆಗುತ್ತೆ. ಇದು ಆಗಸ್ಟ್ 10, 2022 ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಇಲ್ಲೇ ಬಳ್ಳಾರಿನವರು ಇಶ್ಯೂ ಮಾಡಿದ್ದಾರೆ. ಇದರಾಗೆ ಅವರು ಕಾರ್ತಿಕೇಶ್ವರ ಇನಾಮ್ ವಿಲೇಜ್ ಅಂತ ಗುರುತಿಸಿದ್ದಾರೆ. ಆ ಇನಾಮ್ ವಿಲೇಜ್ನಾಗೆ 500 ಎಕರೆ ದೇವಸ್ಥಾನಕ್ಕೆ ಅಸೈನ್ ಆಗಿದೆ, ಗುರುತಿಸಿದೆ ಅಂತ ಅದನ್ನು ಬರೆದಿದ್ದಾರೆ. ಸೊ ಇದ್ರಾಗ ಯಾವುದೂ ಅನುಮಾನ ಅಂತ ಡೌಟ್ ಇಲ್ಲ. ಬಟ್ ಕಾರ್ಯರೂಪಕ್ಕೆ ತರಲಿಕ್ಕೆ ನೀವು ಯಾವುದೇ ನೋಡ್ರಿ, ಕಾರ್ಯರೂಪಕ್ಕೆ ತರಲಿಕ್ಕೆ ಫಸ್ಟ್ ಹೆಜ್ಜೆ ಸರ್ವೆ ಆಗಬೇಕು ಲ್ಯಾಂಡ್ ಬಗ್ಗೆ. ಅವಾಗ ಗೊತ್ತಾಗ್ತದೆ ಇದು ನಿಮ್ಮದು ನಮ್ಮದು ಬಾರ್ಡರ್ ಎಲ್ಲ ಫಿಕ್ಸ್ ಆಗ್ತದೆ. ಸೊ ಶಿರಶೇಖರ್ ಅವರು ಪತ್ರಿಕಾಗೋಷ್ಠಿ ಕರೆದ್ಮೇಲೆ ಅವ್ರದ್ದು ಕೊಡುಗೆ ಪತ್ರಿಕೆಯಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಕೊಡುಗೆ ಬಂದಿದೆ. ಸೊ ಅದಾದ ನಂತರ ಸಂಡೂರಿನಲ್ಲಿ ಕೆಲವೊಂದು ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು, ಭಕ್ತಾದಿಗಳು
ಅವ್ರು ಮಾತಾಡ್ತಕ್ಕಂಥದ್ದು ಏನಿದ್ದಾರೆ ಯಾರು ಪರವಾಗಿಯೂ ಇಲ್ಲ, ಒಳ್ಳೆ ಭಕ್ತಿಗೆ ದೇವಸ್ಥಾನಕ್ಕೆ ತಕ್ಕಂಥ ಅವರು ಮಾತಾಡಿದ್ದಾರೆ, ಚೆನ್ನಾಗಿದೆ. ಬಟ್ ಆದರೆ ಅವೆಲ್ಲ ವರದಿಗಳು ಕ್ರೋಢೀಕರಣ ಮಾಡ್ಕೊಂಡು ಬಯಾರ್ಜಿ ಗೋರ್ಪಡೆ ಅವರಿಗೆ ಕೊಟ್ಟಿದ್ದಾರೆ. ಅವರು ಅದಕ್ಕೆ ನಾವು ಅವ್ರಿಗೆ ಸಂಬಂಧಪಟ್ಟಂಥ ಆಪ್ತರಿಗೆ ನಾವು ದೂರವಾಣಿ ಮುಖಾಂತರ ಮಾಡಿದಾಗ ನೀವು ಪತ್ರಿಕಾಗೋಷ್ಠಿ ಏನಾದರೂ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಕೇಳಿದರೆ ನಾವು ಇಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ಅವ್ರು ಏನು ಮಾಡಿದರು, ಕಾರ್ತಿಕ್ ಗೋರ್ಪಡೆ ಅವರಿಗೆ ಸಂದೇಶವನ್ನು ಅವರು ಬಯಾರ್ಜಿ ಗೋರ್ಪಡೆ ತಗೊಂಡೋಗಿ ಹೇಳಿದರು. ಈ ಥರ ಎಲ್ಲ ನಮ್ಮೆಲ್ಲ ಪಬ್ಲಿಕಲ್ಲಿ ಅವೇರ್ನೆಸ್ ಆಗಿದೆ, ಇದಕ್ಕೆ ನಾವು ಏನು ಮಾಡಬೇಕಂತಕ್ಕಂಥದ್ದನ್ನು ಹೇಳಿದ್ದಾರೆ ಕಾರ್ತಿಕ್. ಹೌದು, ನಾವು ನಮ್ಮ ಕುಟುಂಬ ಅಂತಕ್ಕಂಥದ್ದು ಇದೆ, ಅದು ಬೇರೆ ಯಾರಲ್ಲ, ನಮ್ಮ ವೆಂಕಟರಾಮಯ್ಯ ಅವ್ರು ನಮ್ಮಲ್ಲ, ನಮ್ಮ ಟ್ರಸ್ಟಲ್ಲಿ ಇರ್ತಕ್ಕಂಥ ಅವ್ರಿಗೂ ಸಂಬಂಧಪಟ್ಟಿದ್ದಲ್ಲ, ಯಾಕೆ ನಾವು ಕೊಡಬಾರ್ದಾಯಿತು, ಅವ್ರು ಕೇಳಿರ್ತಕ್ಕಂಥದ್ದು ಏನು ತಪ್ಪಿದೆ, ನೀವು ಮಾಡಿದ ತಪ್ಪಿದೆಲ್ಲ, ಯಾರೋ ಒಬ್ಬ ವ್ಯಕ್ತಿ ಇಟ್ಕೊಂಡು ನೀವು ಮಾಡ್ಕೊಂಡ್ಬಿಟ್ಟು ನಾವು ಯಾಕೆ ಇರಬೇಕು ಅಂತ ಅವರು ಕಾರ್ತಿಕ್ ಗೋರ್ಪಡೆ ಅವರು ಮಾಡೋದು ಹೇಳಿದ್ದಾರೆ. ಬೈದಿದ್ದಾರೆ, ಅವ್ರಿಗೆ ಬೈದ್ದಾರೆ. ಸಲೀಂ ಸರ್ ಅಂತಕ್ಕಂಥ ವ್ಯಕ್ತಿನ ನೀವು ತೆಗೆದು ಹಾಕಿ ಬೆಂಗಳೂರಿನವ್ರಿಗೆ ಹಾಕಿಬಿಡಿ ಅಂತ. ಸೊ ಅವ್ರು ಹೇಳಿದಾಗೆ ಅವ್ರು ಹಾಕಿ ಎಲ್ಲ ಸರಿ ಹೋಗುತ್ತೆ, ಇಲ್ಲ ಅದಕ್ಕೆ ಅವ್ರು ಹೇಳಿರ್ತಕ್ಕಂಥದ್ದು ಶಿರಸ್ಸಕ್ಕೆ ಹೇಳಿರ್ತಕ್ಕಂಥದ್ದು ಇಬ್ಬದ್ದು ಸರಿ ಇದೆ. ಶಿರಸ್ಸಕ್ಕೆ ಏನೇ ಇರ್ಬೋದು ವಯಸ್ಸನ್ನು, ಆದರೆ ಬಟ್ ಈ ವಿಷಯಕ್ಕೆ ಸಂಬಂಧಪಟ್ಟಂತಂದರೆ ನಮ್ಮ ತಂದೆಯವ್ರಿಗೆ ಒಂದು ರಿಲಿಸ್ಟ್ಗಳು ಬಿಟ್ಟುಕೊಟ್ಟಿಲ್ಲ ಅಂತಕ್ಕಂಥ ಮಾತು ತಾವು ಏನು ಹೇಳಲಿಕ್ಕೆ ಬಯಸ್ತಾರೆ. ಕಾರ್ತಿಕ್ ಗೋರ್ಪಡೆ ಅವರು ಮಾತಾಡಿರ್ತಕ್ಕಂಥದ್ದು ತಾವು ಏನು ಹೇಳಲಿಕ್ಕೆ ಬಯಸ್ತಾರೆ. ಈಗ ನೋಡ್ರಿ, ಅದೇ ಪದೇ ಪದೇ ಹೇಳೋದು ಈಗ ಏನಾಗುತ್ತೆ, ಅವ್ರು ಮಾತಾಡೋರೆ ಏನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಅದಕ್ಕೆ ನಾನೀಗ ಅಧಿಕೃತವಾಗಿ ಇದು ಮಾಡಿರಿ ಅಂತ ನಾನು ಹೇಳ್ತಾ ಇದ್ದೀನಿ. 6 ಜನದ ಟ್ರಸ್ಟ್ ಪುನರ್ರಚನೆ ಆಗಬೇಕು, 5 ಎಕರೆ ಸರ್ವೆ ಆಗಬೇಕು ಅಷ್ಟೇ. ಇದು ಖಾಸಗಿ ಮುಕ್ತವಾಗಿ ಮಾತಾಡೋ ಪ್ರಶ್ನೆ ಇಲ್ಲ. ಯಾಕಂದರೆ ಇದು ಕಾರಣ ಇದು ಯಾಕೆ ಬಂದಿದೆಯಲ್ಲ, ಮೊನ್ನೆ ಜಾತ್ರೆಯಲ್ಲಿ ಏನು ನಡೆದಿದೆ ಅದರಿಂದನೇ ಇದು ಬಂದಿಲ್ಲ. ಇದುವರೆಗೆ ನಾನು ಅದ್ರ ಬಗ್ಗೆ ಕೈ ಹಾಕಿದ್ದಿಲ್ಲ. ಜನ ನನಗೆ ಬಂದಿವೆ, ಆಗ ಸುಟ್ಟು ಕುಂತು ನಾನು ಬರೇ ನಾನು ಸಮಾಧಾನ ಮಾಡಿ ಹೇಳೋ ಉಪಯೋಗ ಇಲ್ಲ. ಒಂದು ಯಾವುದೋ ನಾನು ಮಾರ್ಗ ಹುಡುಕ್ಬೇಕು, ಅದಕ್ಕೆ ನಾನು ಮಾರ್ಗ ಹುಡುಕಿದ್ದೀನಿ. 6 ಜನದ ಪುನರ್ರಚನೆ ಆಗಬೇಕು, 4 ಜನ ಅಣ್ಣ ತಮ್ಮದಿಂದ ಒಬ್ಬೊಬ್ಬರು ಟ್ರಸ್ಟ್ನಾಗ ಇರಬೇಕು, ಹಾಗೆ DC ಮತ್ತು ತಹಶೀಲ್ದಾರ್ ಇರಬೇಕು, ಅವ್ರು ಬ್ಯಾಲೆನ್ಸ್ ಆಗಿರುತ್ತೆ. ಮತ್ತು 500 ಎಕರೆ ಕೇಳಿಲ್ಲ, 500 ಎಕರೆ ಹೋಗಿ ಯಾರಿಗೂ ಗೊತ್ತಿದ್ದಿಲ್ಲ, ಮತ್ತು ಇಲ್ಲವರೆಗೂ ಗೊತ್ತಿರಲಿಲ್ಲ. ನಾವು ಹೋದ್ರೇ ತಹಶೀಲ್ದಾರು DC ಅವರು ನಮಗೆ ಸೀರಿಯಸ್ ಆಗಿ ತೊಗೊತಾರೆ. ಹೌದಪ್ಪ, ಇವ್ರು ನಿಜವಾಗಿ ಇವರಿಗೆ ಇದನ್ನು ಬಿಡಿಸ್ಲಿಕ್ಕೆ ಇಚ್ಛಾಶಕ್ತಿ ಇದೆ ಅಂತ. ಸರ್, ಅಲ್ಲಿ ಕುಮಾರಸ್ವಾಮಿ ದೇವಸ್ಥಾನದ ಆಸುಪಾಸಿನಲ್ಲಿ 500 ಎಕರೆ ಇರ್ತಕ್ಕಂಥದ್ದನ್ನು ಅಲ್ಲಿ ಒಂದು ಫಾರೆಸ್ಟ್ ಇಲಾಖೆ ಅಥವಾ DF ಡಿಸ್ಟ್ರಿಕ್ಟ್ ಫಾರೆಸ್ಟ್ ಇಲಾಖೆ ಅವ್ರಿಗೆ ನಾವು ದೂರವಾಣಿ ಮುಖಾಂತರ ಮಾತಾಡಿದಾಗ ಇಲ್ಲಿ ಯಾವುದೇ ರೀತಿಯಿಂದ ಅಕ್ರಮ ಆಗಿಲ್ಲ, ಬಟ್ ಅದು ಜಾಗ ಇದೆ ಅಂತಕ್ಕಂಥದ್ದನ್ನು ಹೇಳ್ತೀವಿ ನಾವೆಲ್ಲರೂ. ಈಗ ನೀವು ಇವೆಲ್ಲ ಬಾಯಿ ಮಾತು, ನಾನು ಇಷ್ಟೇ ಹೇಳ್ತೀನಿ, ಅಕ್ರಮ ಆಗಿದೆಯೋ ಇಲ್ಲ ನೀವು ಸರ್ವೆ ರಿಪೋರ್ಟ್ ಮಾಡಿ ಗೊತ್ತಾಗ್ಬಿಡುತ್ತಲ್ಲ, ಇದೆ ಅಂತ ಅವರು ಹೇಳಿದ್ದಾರೆ. ಈ ಲೆಟರ್ನಾಗೂ ಕೂಡ ಇದೆ ಅಂತ ಹೇಳಿದ್ದಾರೆ. ನಾವಿಲ್ಲ ಅಂತ ಹೇಳೋದಿಲ್ಲ. ಸರ್ವೆ ಅಂತ ಬಾರ್ಡರ್ ಫಿಕ್ಸ್ ಮಾಡಿದರೆ ಟ್ರಸ್ಟಿಗೆ ಒಂದು ಆಧಾರ ಬರುತ್ತಲ್ಲ, ಇದು ನಮ್ಮ ಜಾಗ. ಆಮೇಲೆ ಆ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಅಲ್ಲಿ ಏನು ಉತ್ಪನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಅದು ಮುಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆಗೆ DC ಮುಖಾಂತರ ಮುಂದೆ ಚರ್ಚೆ ಮಾಡಿ ಆ 500 ಎಕರೆಯನ್ನು ಯಾವ ರೀತಿ ನಾವು ಆದಾಯವನ್ನು ಹೆಚ್ಚಲಿಕ್ಕೆ ಉಪಯೋಗ ಮಾಡ್ಬೋದು. ಉದಾಹರಣೆಗೆ ಆ 100 ಎಕರೆ ನೀವು ಬಾಂಬು ಹಾಕಿದರೆ ಎಷ್ಟು ಉತ್ಪನ್ನ ಆಗ್ತದೆ ಟ್ರಸ್ಟಿಗೆ? 500 ಎಕರೆದಾಗೆ 100 ಎಕರೆ ಉದಾಹರಣೆ ಹೇಳ್ತೀನಿ ನಾನು. 100 ಬಾಂಬು ಇಸ್ ಪರ್ಮಿಟೆಡ್ ಅಂಡರ್ ಫಾರೆಸ್ಟ್ ಆ್ಯಕ್ಟ್. ಅಲ್ಲಿ ನೀವು ಇದು ಮಾಡ್ಬೋದು, ಕಟ್ ಮಾಡ್ಬೋದು. ಹಾಗೆ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ನಾವು ಕುಂತು ಮಾಡಿದರೆ ಒಂದು ಆದಾಯ ಬರ್ತದೆ ಟ್ರಸ್ಟಿಗೆ. ಅದೇ ಉದ್ದೇಶ. ಇದುವರೆಗೆ ಅಲ್ಲೇ ಒಂದು ಆದಾಯ, ಟ್ರಸ್ಟಿನ ಆದಾಯ ಏನಿದೆ 500 ಎಕರೆಲಿಂದ? ಈಗ ನೀವು ನಿಮ್ಮದು ವೈಯಕ್ತಿಕವಾಗಿ 10 ಎಕರೆ ಜಮೀನಿದ್ರೆ ಅಲ್ಲಿ ಬಿತ್ತಿ ಬೀಜ ಹಾಕಿ ಇದು ಮಾಡಿದ್ರಲ್ಲ, ಅದಕ್ಕೆ ಇದು ಬರೋದು. ಸೊ ಈಗ ಅಧಿಕೃತವಾಗಿ ನಿಮ್ಮ ಹೆಸರಲ್ಲೇ ಎಷ್ಟಿದೆ ಆ ಸರ್ವೆ ಇದ್ದರೆ ಈ ಜಾಗ ನನ್ನಂತ ನೀವು ಹೇಳೋಕ್ಕಾಗ್ತದೆ. ಈಗ ನಾವು ಏನು ಹೇಳ್ತೀವಿ, ಹೌದಪ್ಪ ಸರ್ಕಾರ 500 ಎಕರೆ ಕೊಟ್ಟಿದ್ದಾರೆ, ನಿಜ ಕೊಟ್ಟಿದ್ದಾರೆ, ಎಲ್ಲಿದೆ, ಎಷ್ಟಿದೆ, ಎನ್ಕ್ರೋಚ್ಮೆಂಟ್ ಆಗಿದೆಯೋ ಇಲ್ಲ. ನೀವು ಫಾರೆಸ್ಟ್ ಆಫೀಸರ್ ಹೇಳ್ತಾರೆ ಎನ್ಕ್ರೋಚ್ಮೆಂಟ್ ಆಗಿಲ್ಲ, ಅದು ಬರಲಿ, ಸ್ಪಷ್ಟೀಕರಣ ಆಗಲಿ, ಒಳ್ಳೇದಲ್ಲ. ನಮಗೆ ನಾವು ಎನ್ಕ್ರೋಚ್ ಆಗಿದೆಯಲ್ಲ, ನಮಗೆ ಸಂಬಂಧ ಇಲ್ಲ, ನಮಗೆ 500 ಎಕರೆ ಸಂಬಂಧ. ಸರ್, ವೆಂಕಟರಾಮರಾಜರು ಪ್ರೆಸ್ ಮೀಟ್ ಕೊಡಬೇಕಾದ್ರೆ ಯಾಕೆ ಕೊಡಬೇಕಾಗಿತ್ತು, ಇದನ್ನು ದೊಡ್ಡವ್ರ ವಿಷಯ ಯಾಕೆ ಕೊಡಬೇಕಂತ ರಾಜಕಾರಣಿ ಮಾತಾಡ್ತಾರೆ. ಈಗ ನೋಡಿ, ದೊಡ್ಡ ವಿಷಯ ಪ್ರಶ್ನೆ ಅಲ್ಲ, ಇದು ಊರಿನ ವಿಷಯ. ಕುಮಾರಸ್ವಾಮಿ ದೇವಸ್ಥಾನ ಊರಿಂದು, 500 ಎಕರೆ ಊರಿಂದು. ಇದು ರಾಜಮನೆತನದಲ್ಲ, ಗೋರ್ಪಡೆ ಮನೆತನದಲ್ಲ. ಇದ್ರ ಬಗ್ಗೆ 1977ರಿಂದ ಏನು ಮಾಡಿದ್ರಿ ನೀವು? ಯಾರು ಏನು ಮಾಡಿಲ್ಲ. ಯಾಕಂದ್ರೆ ಸಂಪ್ರದಾಯವಾಗಿ ನಡೀತಿತ್ತು, ಅದು ಹಾಗೆ ಹೋಗ್ತಿತ್ತು. ಯಾರ ಬಗ್ಗೆ ಯಾರು ನೀವಿದ್ದಿರಲ್ಲ, ಮೊದಲಿಂದ ನೋಡ್ತಾ ಇಲ್ಲ. ದೊಡ್ಡ ಮಹಾರಾಜರಿದ್ದು, ಗೋರ್ಪಡೆ ಇರೋದು ಆಗ ಸಂಪ್ರದಾಯವಾಗಿ ನೋಡ್ತಿದ್ರು. ಇವತ್ತು ದೊಡ್ಡ ಸಾಹೇಬ್ ಇದ್ದಾಗ ಸ್ಮೈಯವರು ಏನೇನು ಖರ್ಚು ಮಾಡ್ತಿತ್ತು ಅದು CSR ಬರ್ತಿತ್ತು. ಎಲ್ಲ ಖರ್ಚು ಅವರೇ ನೋಡ್ಕೊಂತಿದ್ದು. ಇದು ಅವಶ್ಯಕತೆ ಬಂದಿಲ್ಲ.
ಈ ಮರಾಠ ಸಮಾಜದ ಸಂಘ ಸಂಸ್ಥೆ ನನಗೆ ಗೊತ್ತಿಲ್ಲ, ನಾನು ಸರಿ ಆಗ್ಯಾರೋ ಗೊತ್ತಿಲ್ಲ, ನನಗೆ ಯಾರೂ ಮಾತಾಡ್ಸಿಲ್ಲ. ನಾನು ಉದಾಹರಣೆಗೆ ಹೇಳ್ತೀನಿ, ಮರಾಠ ಸಮಾಜ ಇದ್ದಾರೆ, ಯಾಕೆ ಪ್ರೊಟೆಸ್ಟ್ ಮಾಡೋದಲ್ಲ, ಅವಾಗ ನನಗೆ ಒಂದು ಅಂತರ್ಗತ ಪ್ರೊಟೆಸ್ಟ್ ಮಾಡ್ತೀರಿ, ಈ ಕುಮಾರಸ್ವಾಮಿ ಇದಕ್ಕೆ ಯಾಕೆ ನೀವು ಮಾಡೋದಲ್ಲ? ನಾನು ಬಹಿರಂಗವಾಗಿ ಕೇಳ್ತೀನಿ. ಕುಮಾರಸ್ವಾಮಿ ಇದು ಊರಿಗೆ ಸಂಬಂಧಪಟ್ಟಿದ್ದು, ಬರೀ ಒಂದು ಸಮಾಜಕ್ಕೆ ಸಂಬಂಧಪಟ್ಟಿದ್ದಲ್ಲ, ಒಂದು ಮನೆಗೆ ತನಕ ಸಂಬಂಧಪಟ್ಟಿದ್ದಲ್ಲ. ನನ್ನ ಉದ್ದೇಶ ಏನೆಂದರೆ, ನಾವೆಲ್ಲ ಇರುವವರೆಗೆ ಕುಮಾರಸ್ವಾಮಿ ಆಡಳಿತ ವ್ಯವಸ್ಥೆ ಭದ್ರವಾಗಿ ಸ್ಥಾಪನೆ ಆಗಬೇಕು, ಆ 100 ವರ್ಷ ಆದ ನಂತರ ಅದು ಧಕ್ಕೆ ಆಗಬಾರ್ದು. ಇದೇ ಉದ್ದೇಶ. ಅದನ್ನು ಈಗ ಕಾಣ್ತಾ ಇಲ್ಲ. ಅದಕ್ಕೆ ನೀನು ಹಿರಿಯರೇನು ಹೇಳಿದಿಲ್ಲ, ಯಾಕೆ ಮಾಡಬೇಕಾಗಿತ್ತು, ಇದಕ್ಕೆ ಮಾಡಬೇಕಾಗಿತ್ತು. ಯಾಕಂದ್ರೆ ನನಗೆ ಜನರ ಏನಾದ್ರೆ ಅಭಿಪ್ರಾಯ ಬೆಂಬಲನೂ ಬೇಕಲ್ಲ, ಜನರಿಗೆ ಗೊತ್ತಿರ್ಬೇಕು ನಮ್ಮ ಮನಸ್ಸಿನಾಗ ಏನಿದೆ. ನಾವಿಬ್ರು ಎಷ್ಟು ಇಲ್ಲ ರೂಮ್ನಾಗ ಕುಂತು ಚರ್ಚೆ ಮಾಡೋದೇನು ಬೇಕು, ಪಬ್ಲಿಕ್ಗೆ ಗೊತ್ತಾಗಬೇಕು, ಅವ್ರ ಸಲಹೆ ತಗೋಬೇಕು, ಅವ್ರ ಮನಸ್ಸಿನಾಗ ಏನಿದೆ ತಿಳ್ಕೋಬೇಕು. ಅವ್ರು ನನಗೆ ಇಷ್ಟು ಫೋನ್ ಮಾಡಿದ್ರಂತ ನಾನು ಈ ಇವರಿಗೆ ಮಂತ್ರಿಯವರಿಗೆ ಲೆಟರ್ ಬರೀಬೇಕಂತ ವಿಚಾರ ಬಂದು, ಲೆಟರ್ ಬರೀಬೇಕು ಏನಂತ ಬರೀಬೇಕು? ಬರೀ ಕಂಪ್ಲೇಂಟ್ ಮಾಡಿದ್ರೆ ಉಪಯೋಗಿಲ್ಲ. ಈಗ ಮಾಡಿದ್ರೆ ಸರ್, ಹಾಗೆ ಮಾಡಿದ್ರೆ ಸರ್, ಸುಧಾರಿಸ್ಕೊಂಡು ಹೋಗ್ರಿ ಅಂತ. ಅದಕ್ಕೆ ನಾವು ಒಂದು ಒಳ್ಳೆ ಪ್ರಪೋಸಲ್ ನಾನು ಕೊಟ್ಟಿದ್ದಲ್ಲ, ಅದು ಚಾಲನೆ ರೂಪಿಕೊಂಡ್ರೆ ನಾನು ಹೇಳ್ತಿಲ್ಲ, ಇನ್ನು 100 ವರ್ಷ ಆದರೂ ಕೂಡ ಭದ್ರವಾಗಿ ನಡೀತದೆ ಕುಮಾರಸ್ವಾಮಿ ಟ್ರಸ್ಟ್. ಆಮೇಲೆ ಮೊಮ್ಮಗ ಅದು ಕಂಟಿನ್ಯೂಟಿ ಇರ್ತದೆ. ಅದೇ ಉದ್ದೇಶ. ಆಮೇಲೆ ಎಲ್ಲರೂ ಒಂದು ಕೂಡಿ ಮಾಡಿದರೆ ಒಂದು ಆಡಳಿತ ಸರಿ ನಡೀತದೆ. ಎಷ್ಟೇ ಬುದ್ಧಿವಂತ ಇದ್ರೂ ಕೂಡ ಒಬ್ಬರ ಮೇಲೆ ಬಿಟ್ಟರೆ ಅದು ಅಡ್ಮಿನಿಸ್ಟ್ರೇಷನ್ ಸರಿ ನಡೆಯೋದಿಲ್ಲ. ಸರ್, ತಾವೇನಾದರೂ ಮೆಹರ್ಜಿ ಗೋರ್ಪಲ್ಲೆ ಅಥವಾ ಏನಾದರೂ ಸಂಬಂಧಪಟ್ಟಂತೆ ಯಾರಿಗಾದ್ರೂ ನೀವು ತಾವು ಸಂದೇಶವನ್ನು ಕಳಿಸಿದ್ದೀರಾ? ನೋಡ್ರಿ, ನಾನು ಜನದ ಮೇಲೆ ಜನ ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ತೊಗೊಂಡಿದ್ದೀನಿ. ನನ್ನ ವಯಸ್ಸಿಗೆ, ನನ್ನ ಸೀನಿಯಾರಿಟಿಗೆ ನಾನು ಯಾರಿಗೆ ಎಲ್ಲರಿಗೆ ಹೇಳ್ಕೊತ ಅವಶ್ಯಕತೆ ಇಲ್ಲ. ಆದರೂ ಕೂಡ ನಾನು ಏನು ಲೆಟರ್ ಬರ್ದೀನಿ ಮಂತ್ರಿಯವರಿಗೆ, ಎಲ್ಲರಿಗೆ ಕಾಪಿ ಹೋಗಿದೆ. ನಮ್ಮ ಅಣ್ಣರಿಗೆ ಹೋಗಿದೆ, ಹೊಸಪೇಟೆಗೆ, ಕಾರ್ತಿಕಿಗೆ ಹೋಗಿದೆ, ಯಾರ್ಯಾರು ಈ ಟ್ರಸ್ಟಲ್ಲಿ ಭಾಗವಹಿಸ್ತಾರೋ ಅವರೆಲ್ಲರಿಗೂ ಕಾಪಿ ಹೋಗಿದೆ. ನಿಮ್ಗೆ ಗೊತ್ತಿಲ್ಲ ಅಂತ ಅವ್ರು ಹೇಳೋಕ್ಕಾಗಲ್ಲ. ಬಟ್ ನಾನು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಜನದ ಅಭಿಪ್ರಾಯ ಮೇಲೆ ಹೋಗ್ತೀನಿ. ನೀವೇನು ಹೇಳ್ತೀರಿ ಅದೇ ಇಂಪಾರ್ಟೆಂಟ್ ರೀ. ನಾವು 4 ಜನ ಕುಂತು ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ. ಜನರ ಅಭಿಪ್ರಾಯ, ಜನರ ಮನಸ್ಸು, ಇದು ಧಾರ್ಮಿಕ ವಿಷಯ. ಇದು ಯಾವುದೋ ಒಂದು ವ್ಯಾಪಾರದ ವಿಷಯ ಅಲ್ಲ. ಅಂಥ ಟೈಮ್ನಾಗೆ ಜನರ ಅಭಿಪ್ರಾಯ ಭಾಳ ಮುಖ್ಯ. ಇದೆಲ್ಲ ಮಾಡೋದು ಎದಕ್ಕೆ? ಭಕ್ತರು ಬಂದು ಸುಖವಾಗಿ ಬಂದು ನೀವು ಶಾಂತ ರೀತಿಯಿಂದ ಬಂದು ದರ್ಶನ ತೊಗೊಂಡು ಹೋಗ್ಬೇಕು ಅಂತ. ಇದು ನಾವು ಖಾಸಗಿ ಗುಡಿ ಅಲ್ಲ, ಮನೆಯಲ್ಲಿ ಇಟ್ಕೊಂಡು ಪೂಜೆಯ ನಮಗೇನು ಬೇಕಾದ ಪೂಜೆ ಮಾಡೋದು. ಆದ ಕಾರಣ ನಾನು ಈ ರೀತಿ ಮಾಡಿದ್ದೀನಿ. ನಾನು ಇವತ್ತು ಯಾಕೆ ಕರೆದಿದ್ದೀನಿ ಅಂದರೆ, ಟೈಮ್ ಹೋಗಿದೆ, ಟೈಮ್ ಪಾಸ್ ಆಗಿದೆ. ಇದು ಕಾರಣಕ್ಲಿಂದ ನಾವು ಹೀಗೆ ಮುಂದೆ ಕುಂತ್ಬಿಟ್ರೆ ಹಾಗೆ ಹೋಗ್ತೈತೆ. ಜೂನ್ 7ರಿಂದ ಸರ್ವೆ ಸ್ಟಾರ್ಟ್ ಆಗ್ಬೇಕಂತ ಒತ್ತಡ ತರಬೇಕು ನಾವು. ಈ ಸಂಘ ಸಂಸ್ಥೆಗಳು ಮತ್ತು ಭಕ್ತಾದಿಗಳು ಏನಾದರೂ ಪ್ರತಿಭಟನೆಗಳು ತಾವು ಮುಂದಾಳತ್ವ ವಹಿಸ್ತಾರೆ ಸರ್? ಪ್ರತಿಭಟನೆ ಟೈಮ್ ಬಂದಾಗ ಬರ್ತೀನಿ. ಊರ ಕರೀಲಿಂದ ಬರ್ತೀನಿ, ಸರ್ಕಲ್ದಾಗ ಎಲ್ಲಿಂದ ಯಾರ್ತಾಗ ಹೋಗೋಕೆ ಬರ್ತೀನಿ. ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಪ್ರತಿಭಟನೆ ಇಲ್ಲ, ಇದು ನಾವು ಪ್ರೆಷರ್ ಹಾಕಿ ಬೇಗ ಮಾಡಿರೋ ಅಂತ ಹೇಳೋದಷ್ಟೇ. ನಾವೇನು ಚೇಂಜ್ ಮಾಡಿರಿ ಅಂತ ಕೇಳ್ತಲ್ಲ. ಆವಾಗಲೇ ಪ್ರಸ್ತಾವನೆ ನಾನು ಮಂತ್ರಿಗೆ ಕೊಟ್ಟಿದ್ದೀನಿ, ಮಂತ್ರಿಯವರು ಕೆಳಗೆ ಕಳಿಸಿದ್ದಾರೆ. ಈಗ ಕೋಡ್ ಆಫ್ ಕಾಂಡಕ್ಟ್ಲಿಂದ ನಿಜ 2 ತಿಂಗಳು ಹೋಗಿದೆ. ಅದಕ್ಕೆ ಇನ್ನೂ ಮುಂದೆ ವಿಳಂಬ ಆಗಬಾರ್ದು. ಜೂನ್ 1 7ನೇ ತಾರೀಕಿಂದ ಸರ್ವೆ ಪ್ರಾರಂಭ ಆಗುತ್ತೆ. ಸಂತೋಷ್ ಸರ್ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ಸ್ವಲ್ಪ ಆರೋಪ ಮಾಡಿದಾಗ ತಕ್ಷಣಕ್ಕೆ ನಮ್ಮ ಮರಾಠ ಸಮಾಜದವರು ಸಂತೋಷ್ ಸರ್ ಬಗ್ಗೆ ಒಂದು ಸಮಾಜದವರು ಮನವಿಯನ್ನು ಕೊಟ್ಟರು. ಅವ್ರಿಗೆ ಈ ಥರ ಹಿಂಗೆ ಮಾತಾಡ್ತಾರೆ ಅಂತೇಳಿ ಅಂಥದಕ್ಕೆ ಮನವಿ ಕೊಟ್ಟಿರೋದು. ಈ ನಮ್ಮ ಕುಮಾರಸ್ವಾಮಿ ದೇವಸ್ಥಾನದ ಬಗ್ಗೆ ನಮ್ಮ ಸಮಾಜರಾಗಲಿ, ಸಂಘ ಸಂಸ್ಥೆಗಳಾಗಲಿ, ನಮ್ಮ ಶಾಸಕರಾಗಲಿ ಯಾಕೆ ಪ್ರತಿಕ್ರಿಯೆ? ಮರಾಠ ಸಮಾಜದವ್ರು ಒಂದೇ ಇಲ್ಲ, ಎಲ್ಲ ಲೀಡರ್ ಕೂಡ ಇದ್ರು, ಎಲ್ಲ ಸರ್ವ ಸಮಾಜದವರು. ಒಬ್ಬ ಮಂತ್ರಿಗೆ ಅನ್ಪಾರ್ಲಿಮೆಂಟ್ರಿ ವರ್ಡ್ ಯೂಸ್ ಮಾಡೋದು ತಪ್ಪು ಅಂತೇಳಿ ಇಲ್ಲಿ ಸಮಾಜ ಬಂದಿಲ್ಲ. ಅನ್ಪಾರ್ಲಿಮೆಂಟ್ರಿ ವರ್ಡ್, ಅಸಂವಿಧಾನಿಕ ಪದ ಬಳಸಿರ್ತಕ್ಕಂಥದ್ದು ಅದು ತಪ್ಪು. ಅದು ಗೌರವಧನ ಸಂವಿಧಾನ ವಿಚಾರವಾಗಿ ನಾವು ಮೆಮೊರಂಡಮ್ ಕೊಟ್ಟಿದ್ದಾರೆ ಅವರೆಲ್ಲ. ಅದರಲ್ಲಿ ಎಲ್ಲ ಸಮಾಜದವರು ಸೇರಿದ್ದಾರೆ, ಒಬ್ರೆಂತಲ್ ಬ್ಲಾಕ್ ಅಧ್ಯಕ್ಷ ಇದ್ರದಲ್ಲ. ಬಟ್ ಅದಕ್ಕೆ ಕೋರ್ಟಿನ ಅಡೆತಡೆ ಇಲ್ಲ, ಕೋರ್ಟ್ಗಳಿಗೆ ಎಲ್ಲಿ ಪೆಂಡಿಂಗ್ ಇಲ್ಲ ಇಶ್ಯೂ. ಇದಕ್ಕೆ ಇವೆಲ್ಲ ಕಾನೂನು ಚೌಕಟ್ಟಿನಾಗ ಇರ್ತಕ್ಕಂಥವೆಲ್ಲ. ಈಗ ಇನಾಮ್ ಸೆಟ್ಲ್ಮೆಂಟ್ ಕೂಡ ಇದೆಲ್ಲ ಇನ್ನು ನಡೀತಾ ಇದೆ. ಎಲ್ಲ ಆರ್ಗ್ಯುಮೆಂಟ್ಸ್ ಎಲ್ಲ ಕೇಳಿದ್ದಾರೆ, ಯಾವ್ದನ್ನ ಇದ್ರೆ ಕೊಡಿ ಅಂತಂತೇಳಿ ಅಬ್ಜೆಕ್ಷನ್ಸ್ ಎಲ್ಲ ಕೇಳಿದ್ದಾರೆ. ಮುಖ್ಯವಾಗಿ ರೆವಿನ್ಯೂ ಫಾರೆಸ್ಟ್ ಇದು ಸ್ವಾಮಿಮಲೆ ಬ್ಲಾಕ್ ಇದು ಪೆಂಡಿಂಗ್ ಇದೆ ಇಶ್ಯೂ. ಸೆಟ್ಲ್ಮೆಂಟ್ ಆಗಿಲ್ಲ, ಇನ್ನ ಸೆಟ್ಲ್ಮೆಂಟೇ ಆಗಿಲ್ಲ. ಸೆಟ್ಲ್ಮೆಂಟ್ ಆದ್ಮೇಲೆ ಆಮೇಲೆ ರೆವಿನ್ಯೂ ಅಂತ ಬರ್ತದೆ. ರೆವಿನ್ಯೂ ಬಂದ್ಮೇಲೆ ಇನಾಮ್ದು ಬರ್ತದೆ. ಇನಾಮ್ದು ಬಂದ್ಮೇಲೆ ಆ ಇಶ್ಯೂ ಬಂದ್ಮೇಲೆ ಕ್ಲಾರಿಟಿ ಬಂದ್ಮೇಲೆ ನಾವು ಇದನ್ನ ಮಾಡ್ತೀವಿ. ಇದು ಪ್ರೆಸೆಂಟ್ ಸ್ಟೇಟಸ್. ಈ ಹಂತದಲ್ಲಿ ಹಿಂಗಿರೋದ್ರಿಂದ ನಾವು
ಮ್ಯಾಟ್ ಇನ್ ದ ಕೋರ್ಟ್ ನಾ ಈ ಹಂತದಲ್ಲಿ ರಿಪ್ಲೈ ಕೊಟ್ಟರೆ ನಿರ್ಧಾರ ಮಾಡೋಕ್ಕೆ ಈಗ ಆಗಲ್ಲ. ಏನು ಇದು 500 ಎಕರೆದು ಏನು ಹಿಂದೆ ದೇವರಾಜ ಅರಸು ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅದು ಇವತ್ತಿಗೂ ಕೂಡ 500 ಎಕರೆ ಅದನ್ನು ಸರ್ವೆ ಸೆಟಲ್ಮೆಂಟಲ್ಲಿ ಅಂದರೆ ನಾನು ಬೆಳಗಾಂ ಅಧಿವೇಶನದಲ್ಲಿ 2022 ಬೆಳಗಾಂ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಅದರಿಂದಾಗಿ ಸರ್ಕಾರ ಇದನ್ನು ಅಧಿಸೂಚನೆ ಹೊರಡಿಸಿದೆ, ಸೆಟಲ್ಮೆಂಟ್ ಮಾಡಬೇಕು ಅಂತೇಳಿ. ಟೋಟಲ್ 14 ಹಳ್ಳಿಗಳಿಗೆ ಕಾರ್ತಿಕೇಶ್ವರ ಕೂಡ ಒಂದು. ಇದರಲ್ಲಿ ಕುಮಾರಸ್ವಾಮಿಗೆ 500 ಎಕರೆ ಏನು ರಿಸರ್ವ್ ಮಾಡಿದೆ ಅದು ಮಾಡಿದ್ದಾರೆ. ಅದನ್ನು ಕರೆಕ್ಟಾಗಿ ಅಧಿಸೂಚನೆ ಒಳಗೆ ಅದು ದೇವರಾಜ ಅರಸು ಕೊಟ್ಟಿರ್ತಕ್ಕಂಥ ಮಾಡಿರ್ತಕ್ಕಂಥದ್ದು. ಈಗ ಮುಖ್ಯವಾಗಿ ಇದರಲ್ಲಿ ಸ್ವಾಮಿಮಲೆ ಬ್ಲಾಕ್ ಪೆಂಡಿಂಗ್ ಇದೆ ಸರ್ವೆ ಸೆಟಲ್ಮೆಂಟ್. ಅಂದರೆ ರೆವಿನ್ಯೂ ಆ್ಯಂಡ್ ಫಾರೆಸ್ಟ್, ಇದು ಫಾರೆಸ್ಟು ರೆವಿನ್ಯೂ ಸೆಟಲ್ಮೆಂಟ್ ಇನ್ನೂ ಪೆಂಡಿಂಗ್ ಇದೆ. ಅಕ್ರಮ ಗಣಿಗಾರಿಕೆ ನಡೀತಲ್ಲ, DMS ಅದರದೆಲ್ಲ ಸ್ವಾಮಿಮಲೆ ಬ್ಲಾಕಲ್ಲಿ ದೇವಗಿರಿ ರೇಂಜಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಲ್ಲ, ಅದು CBI ಕೋರ್ಟ್ನಾಗಿದೆ. CBI ಕೋರ್ಟ್ನಾಗ ಒನ್ಸು ಇದು ಅದು ಕ್ಲಿಯರ್ ಆಗೋ ಮಟ್ಟ ಆಮೇಲೆ ರೆವಿನ್ಯೂ ಅಂತ ಬರ್ತದೆ. ರೆವಿನ್ಯೂ ಯಾವುದು ಫಾರೆಸ್ಟ್ ಯಾವುದು ಅಂತ ಬರ್ತದೆ. ರೆವಿನ್ಯೂನಾಗ ಇನಾಮ್ ಬರ್ತದೆ. ಅವಾಗ ಅದು ಬಂದಮೇಲೆ ಕುಂತ್ಕೊಂಡು ಒಂದು ಕ್ಲಾರಿಟಿ ಗೊತ್ತಾಗ್ತದೆ ಎಲ್ಲ ಕುಂತ್ಕೊಂಡು. ಈಗ ಏನು ಅದು ಟ್ರಸ್ಟಿಂದ ಏನಿದೆ ಅಲಾಟ್ಮೆಂಟ್ ಮಾಡಿಟ್ಟಿದ್ದಾರೆ ಹಿಂದೆ ದೇವರಾಜ ಅರಸು ಕೊಟ್ಟಿರ್ತಕ್ಕಂಥದ್ದು. ಅದು ಬಂದ ಮೇಲೆ ಕುಂತ್ಕೊಂಡು ಎಲ್ಲ ಇದು ಅಂದರೆ ಸೊಂಡೂರಿನ ಆಸ್ತಿ ಇದೆಲ್ಲ ಕುಂತ್ಕೊಂಡು, ಅಂದರೆ ಸೊಂಡೂರು ತಾಲೂಕಿಗೆ ಸಂಬಂಧಪಟ್ಟಂಗೆ. ಆಮೇಲೆ ಕುಂತ್ಕೊಂಡು ಹಿರಿಯರು ಎಲ್ಲರೂ ಕುಂತ್ಕೊಂಡು ಸೊಂಡೂರು ತಾಲೂಕಿನಾಗೆ ಅದನ್ನ ಎಲ್ಲರೂ ಅವರು ವೆಂಕಟರಾಮರಾಜರು ಅವರು ಎಲ್ಲರೂ ಕುಂತ್ಕೊಂಡು ಇದು ಆ್ಯಕ್ಚುಲಿ ವಿಷಯ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಡೀ ಸೊಂಡೂರು ತಾಲೂಕಿಗೆ ಕುಮಾರಸ್ವಾಮಿ ದೇವಸ್ಥಾನದ್ದು. ನಾನು ಪ್ರಥಮ ಪ್ರಜೆ ಇದು. ಸೊ ಮ್ಯಾಟ್ರಿಂದ ಕೋರ್ಟು CBI ಇವೆಲ್ಲ ಇರೋದ್ರಿಂದ ಸೊ ಹಿಂಗಾಗಿ ಈ ಹೊತ್ತಿನಲ್ಲಿ ನಾನು ರಿಪ್ಲೈ ಕೊಡ್ತಕ್ಕಂಥದ್ದು ಅಷ್ಟು ಇದಿಲ್ಲ. ಒನ್ಸ್ ಎಲ್ಲ ಕ್ಲಾರಿಟಿ ಆದಮೇಲೆ ಕುಂತ್ಕೊಂಡು ಅವಾಗ ತಾನೇ ಮಾಡಬೇಕಾಗಿರೋದು. ಅವಾಗ ಏನು ಸೊಂಡೂರು ಜನ ತಾಲೂಕಿನ ಜನ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಕುಂತ್ಕೊಂಡು ಎಲ್ಲನೂ ಕರಿತೀವಿ. ಅವಾಗ ಎಲ್ಲ ಸಂಬಂಧಪಟ್ಟ ಅವಾಗ ತೀರ್ಮಾನ ಮಾಡಿ. ಸ್ವಾಮಿಮಲೆ ಬ್ಲಾಕು 6993, NEB ರೇಂಜು 9065.28, ಗೋಣಿಮಲೆ ಬ್ಲಾಕು 6725. ಒಟ್ಟಾರೆಯಾಗಿ 30,554.06 ಹೆಕ್ಟೇರ್ ಪ್ರದೇಶ. ಇದು 30,554.04 ಹೆಕ್ಟೇರ್ ಪ್ರದೇಶ. ಅದರಲ್ಲಿ ಈಗ ಒಂದು ಮಾತ್ರ ಕ್ಲಿಯರ್ ಆಗಿದೆ, NEB ರೇಂಜ್. NEB ರೇಂಜ್ ಅಂದರೆ ಇದು LNC NEB ರೇಂಜ್ ಅದು ಕ್ಲಿಯರ್ ಆಗಿದೆ. ಈಗ ಇದ್ರದ್ದು ಏನೈತಲ್ಲ ಸ್ವಾಮಿಮಲೆದು ಅದು ಇನ್ನೂ ಪೆಂಡಿಂಗ್ ಇದೆ. ಅದು CBI ಕೋರ್ಟ್ನಾಗ ಐತದು. ಅಕ್ರಮ ಗಣಿಗಾರಿಕೆ DMS ಆಮೇಲೆ ಇದು ಬೆಸ್ಟ್ ರಾಮಪ್ಪಂದು ಇವೆಲ್ಲ ಇದ್ರಾಗಿದ್ದಾರಲ್ಲ CBIನಾಗೆ. ಗೋಣಿಮಲೆ ಬ್ಲಾಕ್ 6,825.20. ಒಟ್ಟಾರೆಯಾಗಿ 4 ಬ್ಲಾಕು ಇದರಲ್ಲಿ ಒಂದು NEB ರೇಂಜ್ ಮಾತ್ರ ಈಗ ಕ್ಲಿಯರ್ ಆಗುತ್ತೆ. ಉಳಿಕೆವೆಲ್ಲ ಪೆಂಡಿಂಗ್ ಅದ ನಡೆಯಕತ್ತೈತಿ. ಫಾರೆಸ್ಟ್ ಯಾವುದು ರೆವಿನ್ಯೂ ಯಾವುದು ಅಂತ, ಫಾರೆಸ್ಟ್ ಯಾವುದು ರೆವಿನ್ಯೂ ಯಾವುದು ಅಂತ ನಡೀತೈತೆ. ಅದಾದ್ಮೇಲೆ ರೆವಿನ್ಯೂ ಬರ್ತದೆ, ಅದಾದ್ಮೇಲೆ ಇನಾಮ್ ಬರ್ತದೆ, ಇನಾಮ್ ಆದ್ಮೇಲೆ ಇದ್ರಾಗ ಬರ್ತದೆ, ಅದಾದ್ಮೇಲೆ ಟ್ರಸ್ಟಿಂಗ್ ಬರ್ತದೆ. ಆ ಟ್ರಸ್ಟಿಂಗ್ ಕೂತ್ಕೊಂಡು ಆಮೇಲೆ ಎಲ್ಲ ಸರ್ವ ಜನಾಂಗ ಇರ್ತಾರೆ. ಈಗ ಇಡೀ ಸೊಂಡೂರು ತಾಲೂಕಿಗೆ ಸಂಬಂಧಪಟ್ಟಿದ್ದ ದೇವಸ್ಥಾನ ಅಕ್ರಮ ಆಗ್ತಾ ಇದೆ. ಅದನ್ನು ತಡೆಯಬೇಕಾದ್ರೆ ಒಂದು ಬೌಂಡ್ರಿ ಬೇಕಾಗ್ತದೆ. ಆಮೇಲೆ ದೇವಸ್ಥಾನಕ್ಕೆ ಆದಾಯ ಬೇಕಾಗ್ತದೆ. ಆಮೇಲೆ ನನ್ನ ಜಾತ್ರೆಲೆಲ್ಲ ದುಡ್ಡು ಹೆಚ್ಚಿಗೆ ಮಾಡಿರ್ತಾರೆ. ಅದಕ್ಕೆ ಅವರು ನೋಡಿ, ನಾನು ತಾವು ಕೂಡ ಇದ್ರೆ ಕುಮಾರಸ್ವಾಮಿ ಹೋಗೋ ಮಟ್ಟ ಡೆವಲಪ್ಮೆಂಟ್ ನೀರಿಂದು ಇಂಟರ್ನಲ್ ಆಗಿ ಟ್ರಸ್ಟಿಗೆ ಸಂಬಂಧಪಟ್ಟಿದ್ದು ನಾನು ಬರೋದು ಇಲ್ಲ. ಟ್ರಸ್ಟಿಗೆ ಸಂಬಂಧಪಟ್ಟ ಸರ್ ಏನಿಲ್ಲ ಸರ್, ಇವತ್ತು ವೆಂಕಟರಾವ್ ಗೋರ್ಪಡೆ ಅವರು ಪ್ರೆಸ್ ಮೀಟನ್ನು ಕರೆದಿದ್ರು 10 ಗಂಟೆಗೆ. ಸೊ ಪ್ರೆಸ್ ಮೀಟ್ ಕೊಡಬೇಕಾದ್ರೆ ಈ ಕುಮಾರಸ್ವಾಮಿ ದೇವಸ್ಥಾನದ ಬಗ್ಗೆ 500 ಎಕರೆ ಭೂಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದೆ. ಅದ್ರ ಬಗ್ಗೆ ನಾವು ಹಿಂದೆ ಹೋರಾಟ ಪ್ರೆಸ್ ಮೀಟ್ ಕೊಟ್ಟಿದ್ದೀವಿ. ಅದಾದಮೇಲೆ ನಾನು ಸಿರಾಜ್ ಸೇಠರು ಪ್ರೆಸ್ ಮೀಟನ್ನು ಕೊಟ್ಟಿದ್ದೆ ಆ ದೇವಸ್ಥಾನದ ಬಗ್ಗೆ. ತಾವು ಈಗೇನು ಹೇಳ್ತಾರೆ ಅವರು, ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಸಮಾಜ ಯಾವುದೇ ರೀತಿಯೂ ಹೋರಾಟ ಮಾಡಲಿಲ್ಲ. ಒಂದು ಅದೇ ಮೊನ್ನೆ ಕಲಗಟ್ಟಿಗೆಯಲ್ಲಿರ್ತಕ್ಕಂಥ ಶಾಸಕರು ಮಂತ್ರಿಗಳು ಅವರು ಯಾವುದೋ ಒಂದು ಸಮಾಜದ ಏನೋ ಅಂದಿದ್ದಾರೆ ಅಂತ ಹೇಳಿ ಅವರು ಪ್ರತಿಕ್ರಿಯೆ ಕೊಟ್ಟರು, ಹೋರಾಟ ಮಾಡಿದರು. ಈ ಒಂದು ಕುಮಾರಸ್ವಾಮಿ ದೇವಸ್ಥಾನದ ಬಗ್ಗೆ ಯಾಕೆ ಇರ್ತಿಲ್ಲ, ನಮ್ಮ ಸಮಾಜ ಏನು ಮಾಡ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ರು. ನಾವೇನು ಹೇಳಿ, ನಮ್ಮ ಸಮಾಜದ ಕುಮಾರಸ್ವಾಮಿ ದೇವಸ್ಥಾನಕ್ಕೆ
ಸಂಡೂರಿನ ನಾಗರಿಕ ವೇದಿಕೆ ಏನಕ್ಕೆ ಅದರ ಬಗ್ಗೆ ಅವರ ಅಭಿಪ್ರಾಯಗಳಿರ್ತವೆ. ಹಾಗೆ ಯಾವುದೇ ಒಂದು ಪಕ್ಷಾತೀತವಾಗಿ ಯಾವ ಸಾರ್ವಜನಿಕರ ಒಂದು ಏನು ಅಭಿಪ್ರಾಯ ಇರ್ತದೆ ಅದಕ್ಕೆ ನಮ್ಮ ಸಹಮತ ಇದೆ. ನಮ್ಮ ಪ್ರತ್ಯೇಕವಾದಂಥ ನಮ್ಮ ಮರಾಠರು ನಾವು ಸಮಾಜನೇ ಕುಮಾರಸ್ವಾಮಿ ದೇವಸ್ಥಾನ ಮೊದಲಿಂದನೂ ರಾಜವಂಶಸ್ಥರಿಗೆ ಸೇರಿರತಕ್ಕಂಥದ್ದು ಮನೆ ದೇವರು. ಇವತ್ತಿಗೂ ಯಾರು ಯಾವತ್ತಿನ ದಿನ ಪ್ರಶ್ನೆ ಮಾಡಿಲ್ಲ. ಅವ್ರು ಏನಂತ ಹೋಗ್ತಿದ್ದೀವಿ 3 ವರ್ಷ ನಾವು ಪ್ರತಿ 3 ವರ್ಷಕ್ಕೆ ಜಾತ್ರೆ ಬರ್ತಿತ್ತು. ನಮ್ಮ ಸಮಾಜದವರು ಅಂತ ಅಲ್ಲ, ಇಡೀ ನಮ್ಮ ಸಂಡೂರಿನ ಸುತ್ತಮುತ್ತ ಬಳ್ಳಾರಿ ಜನತೆ, ಬಳ್ಳಾರಿ ಜಿಲ್ಲೆ ಅಲ್ಲ ಮಹಾರಾಷ್ಟ್ರದ ಕಡೆಯಿಂದನೂ ಬರ್ತಿದ್ರು. ಅದು ನಾವು ಇನ್ನೂ ಹಿರಿಯರಿದ್ದಾರೆ ಸಮಾಜದಲ್ಲಿ. ನಮ್ಮ ಸಮಾಜದಲ್ಲಿ ವೆಂಕಟರಾವ್ ಗೋರ್ಪಡೆ ಮಹಾರಾಜರು ಕೂಡ ಹಿರಿಯರು. ನಮ್ಮ ಸಮಾಜಕ್ಕೆ ಮೊದಲು ಅವರು ಭಾಳಷ್ಟು ಸಲ ನಮ್ಮ ಜಯಂತಿಗೆ ಬಂದರೆ ನಾವು ಇವತ್ತಿನ ಕಾರ್ಯಕ್ರಮ ಒಂದು ನೀತಿ ಸಮಿತಿ ಇರೋದ್ರಿಂದ ಅವ್ರನ್ನ ಆಹ್ವಾನ ಮಾಡಿರ್ತಕ್ಕ ಯಾವುದೇ ರಾಜಕೀಯ ಮುಖಂಡರನ್ನ ಆಹ್ವಾನ ಮಾಡಿಲ್ಲ. ಹಿರಿಯ ನಾಗರಿಕರು ಏನು ನಮ್ಮ ಸಂಡೂರಿನಲ್ಲಿ ಪಕ್ಷಾತೀತವಾಗಿ ಆಮೇಲೆ ಜಾತ್ಯತೀತವಾಗಿ ಅವರು ತಗೊಳ್ತಕ್ಕಂಥ ನಿರ್ಣಯಗಳಿಗೆ ನಮ್ಮ ಸಹಮತ ಇರುತ್ತೆ, ನಮ್ಮ ಬೆಂಬಲ ಇರುತ್ತೆ. ಅಲ್ಲ, ಅವ್ರು ಹೇಳಿದ್ದೇನು ಒಂದೇ ಪ್ರಶ್ನೆ. ಮೂಲತಃ ಮರಾಠ ಸಮಾಜವನ್ನು ಹುಟ್ಟಾಕಿರುವಂಥವರು ಗೋರ್ಪಡೆ ತಂದೆಯವರು ಹಾಗೆಯೇ ಕುಮಾರಸ್ವಾಮಿ ದೇವಸ್ಥಾನಕ್ಕೆ 500 ಎಕರೆ ಜಮೀನನ್ನು ದಾನವಾಗಿ ಕೊಟ್ಟು, ಅಂದರೆ ಯಾರು ದೇವರಾಜ್ ಅವರು ಕೂಡ ಅದನ್ನ ಮಜರಾ ಇಲಾಖೆ ರೀತಿಯಲ್ಲಿ ಕೊಟ್ಟಿದ್ದಾರೆ, ದಾನ ಕೊಟ್ಟಿದ್ದಾರೆ. ಅದನ್ನು ನಾವು ಹದ್ದುಬಸ್ತು ಮಾಡಿಸುವಂಥ ಕೆಲಸನ ನಮ್ಮ ಸಮಾಜದವರು ಕೂಡ ಮಾಡಬೇಕಾಗ್ತದೆ. ಯಾಕೆ ಪ್ರಶ್ನೆ ಇಲ್ಲ ಅಥವಾ ಯಾಕೆ ಅದನ್ನು ನಮ್ಮ ಸಮಾಜದವರು ಮುಖಂಡರಿದ್ದಾರೆ? ಮಹಾರಾಜರ ಮುಂದೆ ನಿಂತ್ಕೊಂಡ್ರೆ ಮಹಾರಾಜರಿಗೆ ಹಿಂದೆ ನಾವು ಯಾವಾಗಲೂ ಇದ್ದೇ ಇರ್ತೀವಿ. ಮಹಾರಾಜರಾಗಲಿ ನಮ್ಮ ಲಾಡ್ಸ ಈಗ ಬರೇ ಕುಮಾರಸ್ವಾಮಿ ದೇವಸ್ಥಾನಕ್ಕೆ 500 ಎಕರೆ ಕೊಟ್ಟಿಲ್ಲ. ನಮ್ಮ ಸಮಾಜಕ್ಕೆ ಅದೇ ಮಹಾರಾಜರ ಹಿಂದೆ 9 ಎಕರೆ ಜಾಗ ಕೊಟ್ಟು ಬೇರೆ ಇವತ್ತಿನ ಸರ್ಕಾರಿ ಕಚೇರಿಗಳಿಗೆಲ್ಲ ಬೇರೆ ಬೇರೆ ವಿಷಯಗಳಿಗೆ ಚರ್ಚೆ ಮಾಡಿದಾಗ ಅದರ ವಿಷಯಗಳು ಭಾಳ ಇದ್ದಾವೆ. ಆ ವಿಷಯಗಳು ಬೇಡ. ಮಹಾರಾಜರು ಮತ್ತು ನಮ್ಮ ಸಮಾಜದ 2 ಕಣ್ಣಿದಾವೆ. ನಮ್ಮ ಮರಾಠ ಸಮಾಜಕ್ಕೆ 2 ಕಣ್ಣು, ಗೋರ್ಪಡೆಗೆ 1 ಕಣ್ಣಾದರೆ ಲಾಡ್ ಸಾಬ್ರು 1 ಕಣ್ಣು. ಆ 2 ಕಣ್ಣುಗಳು ಅವ್ರು ಮುಚ್ಕೊಂಡ್ರು ನಾವು ಮುಚ್ಕೊಂತೀವಿ, ಅವ್ರು ತೆಗೆದ್ರು ನಾವು ತೆಗಿತೀವಿ. ನನ್ನ ಒಂದು ವೈಯಕ್ತಿಕ ಉದ್ದೇಶ, ಅಭಿಪ್ರಾಯ. ಆ ಒಂದು ಇದರಿಂದ ಸಾರ್ವಜನಿಕರು ಕೆಲವೊಂದು ಮಹಾರಾಜರು ತಿಳಿಸಿದಂಥ ಸಂದರ್ಭದಲ್ಲಿ ಈ ಥರ ಆಗಿದೆ, ಅನ್ಯಾಯ ಆಗ್ತಾ ಇದೆ, ಅಲ್ಲಿ ಸಾರ್ವಜನಿಕ ಭಕ್ತಾದಿಗಳಿಗೆ ಪ್ರವೇಶ ಸರಿಯಾಗಿ ಸಿಗ್ತಾ ಇಲ್ಲ, ಅದನ್ನು ಏನೋ 500 ರೂಪಾಯಿ 600 ರೂಪಾಯಿ ಈ ಥರ 300 ರೂಪಾಯಿ 150 ರೂಪಾಯಿ ಇಷ್ಟಾಗ ಸ್ಥಳ ಅಲ್ಲಿ ಸಾರ್ವಜನಿಕವಾಗಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಹುಂಡಿ ಮಾಲೀಕರಿಗೆ 4,00,000 ರೂಪಾಯಿ 6,000 ರೂಪಾಯಿಗೆ ಎತ್ತಿರ್ತಕ್ಕಂಥದ್ದು ಇದು ಸರಿಯಾದ ರೀತಿಯಲ್ಲಿ ಕ್ರಮವಲ್ಲ ಅಂತಕ್ಕಂಥದ್ದನ್ನು ಅದ್ರ ಬಗ್ಗೆ ಅವರು ಮಾಡಿದರು. ನಾವು ಒಂದು ಇದಕ್ಕೆಲ್ಲ ಮೀರಿ ಸಮಾಜದರಾಗಿ ನಾವು ಯಾಕೆ ಧ್ವನಿ ಎತ್ತಬಹುದು ಅಂತಕ್ಕಂಥದ್ದನ್ನ ವೆಂಕಟರಾವ್ ಗೋರ್ಪಡೆಯವರು ಅಲ್ಲ, ನಾವೆಲ್ಲರೂ ಕೂಡಿ ಎಲ್ಲ ಸಮಾಜದವರು ಕೂಡಿ ನಾಗರಿಕರು ಏನು ಒಂದು ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ನಾವು ನಮ್ಮ ಸಮಾಜ ಕೂಡ ಅವರಿಗೆ ಬೆಂಬಲ ಇರ್ತೀವಿ. ಆಮೇಲೆ ಅದೇ ರೀತಿ ಮುಂದೆ ಬರ್ತಕ್ಕಂಥ ಜಾತ್ರೆಯಲ್ಲಿ ನಾವು ಜಾತ್ರಾ ಕಮಿಟಿಯವರಿಗೆ ನಾವು ನಮ್ಮ ಈ ಥರ ಇದೆ, ಹಿಂದೆ ಆಗಿತ್ತು, ಈ ಥರ ಅದನ್ನು ಸರಿಪಡಿಸ್ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಬಯಸ್ತೀವಿ, ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ, ನಾವು ಹಿಂದೆ ಇರ್ತೀವಿ ಅಂತ ಮುಂದೆ ನಡೆದ ದಿನಗಳಲ್ಲಿ. ಒಂದು ಟ್ರಸ್ಟ್ ಅನ್ನ ಘೋಷಣೆ ಮಾಡಬೇಕಂತ ಹೇಳಿದ್ರು. ಟ್ರಸ್ಟ್ ಅಂದ್ರೆ ಏನು? ಗೋರ್ಪಡೆ ಒಂದು ಹೆಸರು, 4 ಜನ ಸದಸ್ಯರು, ಡಿಸಿ ಅವರು ಮತ್ತು ತಹಸೀಲ್ದಾರ್ ಅವರ ಸಮ್ಮುಖದಲ್ಲಿ ಒಂದು ಟ್ರಸ್ಟ್ ಆದರೆ ಟ್ರಸ್ಟಿಗೆ ಜಾಗ ಬರುತ್ತೆ. ಅವಾಗ ಕುಮಾರಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ. ಅದು ಇಡೀ ಸಮಾಜ, ಬರೀ ಮರಾಠ ಸಮಾಜ ಅಂತ ಕೂಡ ಅಂತ ಹೇಳಿಲ್ಲ ಅವರು. ಆದರೆ ಎಲ್ಲಾ ಸಮಾಜದವರು ಕೂಡ ಅದಕ್ಕೆ ಪ್ರಶ್ನಿಸಬೇಕು. ಅದರಲ್ಲಿ ಪ್ರಮುಖವಾಗಿ ಮರಾಠರು ಪ್ರಶ್ನಿಸಬೇಕು. ಯಾಕೆಂತಂದ್ರೆ ಅದಕ್ಕೆ ಮೂಲ ದಾನ ಕೊಟ್ಟವರು ಮರಾಠರು ಮೂಲವರು, ಈ ಸಮಾಜ ಕಟ್ಟಿದವರೇ ಯಶವಂತರಾವ್. ಆದರೆ ಅವರು ಕೇಳೋದು ಉತ್ತಮ ಅಂತಕ್ಕಂಥದ್ದು ಕೂಡ ಅಲ್ಲ, ಅದೇ ಅವರ ಅಭಿಪ್ರಾಯಕ್ಕೆ ನಮ್ಮ ಸಹಮತ ಇದೆ. ಮುಂದಿನ ದಿನಗಳಲ್ಲಿ ತಾವು ಬಳಿಗೆ ಅದನ್ನು ಒಂದು ಹೋರಾಟದಲ್ಲಿ ಅದು ಅತಿ ಶೀಘ್ರದಲ್ಲಿ ಅದನ್ನ 500 ಎಕರೆನ ಅವ್ರಿಗೆ ನಾವು ಬೆಂಬಲವಾಗಿರ್ತೀವಿ ಅಂತ ಹೇಳ್ತಾ ಇದೀವಲ್ರಿ ಸರ್. ಅವರು ಇನ್ನೊಂದೇನು ಹೇಳ್ತಾರೆ, ಕುಮಾರಸ್ವಾಮಿ ದೇವಸ್ಥಾನ ಬರೀ ಖಾಸಗೀಕರಣ ಅಂತಲ್ಲ, ಎಲ್ಲ ಸಾರ್ವಜನಿಕರ ಸ್ವತ್ತು, ಎಲ್ಲ ಸಾರ್ವಜನಿಕರ ದೇವಸ್ಥಾನ, ಅದು ಎಲ್ಲ ಸಾರ್ವಜನಿಕರಿಗೂ ಹಕ್ಕಿದೆ. ಆ ಹಕ್ಕಿಗಾಗಿ ಅದರಲ್ಲೂ ಹೆಚ್ಚಿನ ಪ್ರಭಾವ ಮರಾಠ ಸಮಾಜದವ್ರಿಗೆ ಐತೆ. ಆ ಮರಾಠ ಸಮಾಜದವರು ಮೊನ್ನೆ ಸಂತೋಷ್ ಲಾಡ್ಗೆ ಒಂದು ಸಣ್ಣ ಪ್ರಕರಣಕ್ಕೆ ಭಾಳ ಪ್ರತಿಭಟನೆ ನಡೆಸಿದ್ರು. ಇದು ದೇವಸ್ಥಾನದ ಅಭಿವೃದ್ಧಿಗಾಗಿ ಯಾಕೆ ಪ್ರತಿಭಟನೆ ಮಾಡಿ ಮಹಾರಾಜರ ಮುಂದೆ ನಿಂತರೆ ಮಹಾರಾಜರ ಹಿಂದೆ ನಾವು ಯಾವಾಗಲೂ ಇದ್ದೇವೆ. ಅದು ಅಲ್ಲ ನೀವೊಂದು ಮೆಮೊರಂಡಮ್ ಕೊಡಬೇಕು. ಕೊಡನ್ರಿ, ಅದೇನು ಅದನ್ನ ಹೇಳ್ತಾ ಇದ್ದಾರೆ. ನೀವ್ಯಾಕೊಂದು ಮೆಮೊರಂಡಮ್? ನಮ್ಮ ಸಮಾಜ ವತಿಯಿಂದ ಅಂತ ಅದು ಬೇರೆ ಅಲ್ಲ. ನಾವು ಮೊನ್ನೆ ನಾವು ಸಂತೋಷ್ ಲಾಡ್ ಸಾಹೇಬರಿಗೆ ಮಾಡಿರ್ತಕ್ಕಂಥದ್ದು ಎಲ್ಲ ಸಮಾಜದವರು ಸೇರಿಕೊಂಡಾಗ ನಾವು ಕೂಡ ಅದರಲ್ಲಿ ಒಂದು ಭಾಗ ಆಗಿದೆ. ನಾವು ಪ್ರತ್ಯೇಕವಾಗಿ ನಮ್ಮ ಸಮಾಜದ ಕಡೆಯಿಂದ ನಾವು ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡಾಗ ಅವಹೇಳನಕಾರಿಯಾಗಿರ್ತಕ್ಕಂಥ ಯಾವುದೇ ನಮ್ಮ ಸಮಾಜದ ವ್ಯಕ್ತಿಗೆ ಅದು ನಾಳೆ
ಅವತ್ತಿನ ದಿನನೇ ಹೇಳಿಲ್ಲ ನಮ್ಮ ಸಮಾಜದ ಕಡೆಯಿಂದ ಅಂತಲ್ಲ, ಅವತ್ತಿನ ದಿನ ನಮ್ಮ ಸಮಾಜದಲ್ಲಿ ಸಂಡೂರಲ್ಲಿ ಮರಾಠರಿಗೆ ಯಾರಿಗೆ ಅನ್ಯಾಯ ಆದ್ರೂ ಕೂಡ ನಮ್ಮ ಧ್ವನಿ ಇದ್ದೇ ಇರುತ್ತೆ. ಅಲ್ಲ ಸರ್, ಈಗ ಆಮೇಲೆ ಅವ್ರ ಪ್ರಕಾರ ನೀವೊಂದು ಮನವಿ ಪತ್ರ ತಹಸೀಲ್ದಾರಿಗೆ ಕೊಟ್ಟರೆ ನಾನು ಆ ಮನವಿ ಪತ್ರವನ್ನು ತಿಳ್ಕೊಂಡು ನಾನು DC ಹತ್ರ ಮಾತಾಡ್ಬೋದು, ಕಮಿಷನರ್ ಹತ್ರ ಮಾತಾಡ್ಬೋದು. ನಾವೇ ಒಬ್ಬರೇ ಹೋರಾಟ ಮಾಡಿದ್ರೆ ಮಹಾರಾಜರು ಧ್ವನಿ ಎತ್ತುವುದಲ್ಲ ಮರಾಠ ಅವ್ರ ಪ್ರಶ್ನೆ, ವೆಂಕಟರಾವ್ ಮರಾಠ ಪ್ರಶ್ನೆ. ನಾವು ಹೇಳಿದಲ್ಲ ಅವ್ರ ಮಹಾರಾಜರ ಹಿಂದೆ ನಾವಿರ್ತೀವಿ, ಮಹಾರಾಜರ ಮುಂದೆ ಕರೆದ್ರೆ ನಾವು ಹಿಂದೆ ಬಂದಕ್ಕೆ ನಮ್ಮ ಅವ್ರಂತ ನೀವು ಕರೆದ್ರೆ ನಾವು ಬರ್ತೀವಿ, ನಾವು ಹೋಗಿ ನಾವು ಮಹಾರಾಜನ ಕಾಣ್ತೀವಿ. ಸಂಕ್ಷಿಪ್ತವಾಗಿ ಅದು ಏನು ಹಿಂದೆ ನಡೆದೈತೆ ಅಂತ ಪೂರ್ತಿ ನಮಗೆ ಅದ್ರ ಬಗ್ಗೆ ನಾಳೆ ಬೆಳಿಗ್ಗೆ 8 ಗಂಟೆಗೆ ಊರಿಗೆ ಹೋಗ್ತಾನೆ ಅಲ್ಲ, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಮಹಾರಾಜರು ನಮ್ಮನ್ನ ಯಾವಲೇ ಕಮಿಟಿ ಕರೆದ್ರೆ ನಾವೆಲ್ಲರೂ ಸಮಾಜದಿಂದ ಅದಕ್ಕೆ ನಮ್ಮ ಸಹಮತ ಇರುತ್ತೆ.